ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಹೊಡಿತಾ ಇರೋದು ಎಕ್ಸ್ಟ್ರಾ ಆರ್ಡರ್ಸು. ಚಿಕ್ಕ ಚಿಕ್ಕ ಐಟಮ್ಗೂ ಇಷ್ಟೊಂದು ಕಾಸ್ಟ್ಲಿ ಐಟಮ್ ತಿಂತಾರಲ್ಲ. ಇವತ್ತು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ ಕನ್ನಡಿಗಾಂತರಲೇ. ಶನಿವಾರ ಬಂದ್ಬಿಟ್ಟು ನಾರ್ಮಲ್ ಆಫರ್ ಕೊಟ್ಟವನೆ. ಮಧ್ಯಾಹ್ನ ಮಾತ್ರ 20% ಸರ್ಜಿ ಕೊಟ್ಟಿರೋದು, ಏನು ಜಾಸ್ತಿ ಕೊಟ್ಟಿಲ್ಲ. ಇವಾಗ 11 ಗಂಟೆ ಮಾತ್ರ 35% ಇದೆ. ಇವಾಗ ಫಸ್ಟ್ನೇ ಆರ್ಡ್ರು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಸಂಜಯನಗರ 8 ಫೀಟ್ ರೋಡಿಂದ ಬಿದ್ದಿರೋದು. ಇನ್ನು ಫುಡ್ ಯಾವುದೂ ರೆಡಿ ಇಲ್ಲ ಅಣ್ಣ. ಆರ್ಡ್ರ್ ಇಟ್ಟಿದೆ ನೋಡಿ 8115. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ನೋಡೋಣ. ಹಂಗೆ ವೇಟ್ ಮಾಡೋಣ. ಇವಾಗ ಕರೆಕ್ಟಾಗಿ 7:33 ಟೈಮ್ ಆಗೈತೆ. ಇವಾಗ ಇದು ಕೊಡೋಕ್ಕಿಲ್ಲ, ಲೋಕಲ್ ಆರ್ಡರ್ ಕೊಟ್ಟಿರೋದು ಆರ್.ಎಮ್. ಇದಕ್ಕೆ ನೋಡೋಣ ಬರ್ರಿ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ ರಾಡಿ ತೆಗಿತಾರೆ ರಾಡಿನ. ಫಸ್ಟ್ ಆರ್ಡ್ರು ಶಿರ್ಡಿ ಸಾಯಿ ಹಾಸ್ಪಿಟಲ್ಗೆ ಡ್ರಾಪ್ ಇತ್ತು. ಡ್ರಾಪ್ ಮಾಡಿದೆ. ಮತ್ತಿಕರಲ್ಲಿದ್ದೀನಿ. ಇಲ್ಲಿಂದ ಔಟ್ ಆಫ್ ಝೋನ್ ತೋರಿಸ್ತಾ ಇರೋದು. ಅದರ ಪಕ್ಕದಲ್ಲೇ ಇರೋದು ರೋಡು. ಒಂದು 100 ಮೀಟ್ರ್ ಹೋದರೆ ರೋಡ್ ಸಿಗುತ್ತೆ ನಮ್ಮ ಝೋನು. ಬರ್ರಿ ಇವಾಗ ನಮ್ಮ ಝೋನ್ ಕಡೆ ಹೋಗ್ಬಿಡೋಣ. ಹಾಗೆ ಇವಾಗ ಟೈಮ್ ಬಂದುಬಿಟ್ಟು 9:07 ಆಗಿರೋದು. ಟಾರ್ಗೆಟ್ ಬಂದುಬಿಟ್ಟು 200 ಚಿಲ್ಲರೆ ಆಗಿದೆ. 5 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ಮತ್ತೊಂದು ಆರ್ಡ್ರ್ ಕೊಟ್ಬಿಟ್ಟ. ಇವೆಂಟ್ಸ್ ಕೆಫೆ ಅಂತೆ. ಅಲ್ಲಿಂದ ಡ್ರಾಪು ಮತ್ತಿಕೆರೆ. ಬರ್ರಿ ಹೋಗೋಣ. ಇದು ಆಫ್ಟರ್ ಲಾಂಗ್ ಟೈಮಿಂದ ಕೆಫೆ ಬಿದ್ದಿರೋದು. ಇದು ಇರೋದು ಇದೆಲ್ಲೈತೆ. ಮನೆ ಯಾಕೆ ಲೊಕೇಶನ್ ಚೇಂಜ್ ಮಾಡಿಬಿಟ್ಟಾರೆ ಅವರು. ಅವಾಗವಾಗ ಒಂದ್ಸಲ ಇಲ್ಲಿ ಲೊಕೇಶನ್ ಇದ್ದರೆ ಒಂದ್ಸಲ ಅಲ್ಲಿ ಇರುತ್ತೆ. ನೋಡೋಣ ಬರ್ರಿ ಇವಾಗ ಪಿಕಪ್ ಮಾಡಕ್ಕೆ ಹೋಗೋಣ. ಇವಾಗ ಒಂದು ಆರ್ಡ್ರ್ ಬಿದ್ದಿರೋದು 10 ಕಿಲೋಮೀಟ್ರು 67 ಅಂದರೆ 10.5 ಕಿಲೋಮೀಟ್ರ್ ಮೇಲೆ 87 ರೂಪಾಯಿ ಕೊಟ್ಟು ರಿಟರ್ನ್ 19. ಸುಲ್ತಾನಪಾಳ್ಯ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಂದ ಜಕ್ಕೂರು ಕೊಟ್ಟಿರೋದು. ಜಕ್ಕೂರು ನಾನಿರೋ ಜೆ ಸಿ ನಗರ ಪಾಳ್ಯ ರೋಡಲ್ಲಿ ಕನ್ಫರ್ಮು. ಪಿಕಪ್ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ. ಪಿಕಪ್ಪೇ ಬಂದುಬಿಟ್ಟು ಆಲ್ಮೋಸ್ಟ್ 3.5 ಕಿಲೋಮೀಟ್ರ್ ಪಿಕಪ್ ಹೇಳಿದ್ಬಿಟ್ಟವನು. ಡ್ರಾಪ್ ಆಲ್ಮೋಸ್ಟ್ ಅಲ್ಲಿಂದ ಒಂದು 7 ಕಿಲೋಮೀಟ್ರ್ ಇರ್ಬೋದು. ನೋಡೋಣ ಇವಾಗ ಎಷ್ಟಪ್ಪ ಅರ್ನಿಂಗ್ಸ್ ಆಗೈತೆ ಅಂದರೆ ನೋಡ್ಬೋದು. 440 ರೂಪಾಯಿ ಆಗಿದೆ ಅರ್ನಿಂಗ್ಸು. 10 ಆರ್ಡ್ರ್ ಆಗಿರೋದು. ಆದರೆ ಇಲ್ಲಿ ಆಗೋದು 9 ಅಂದರೆ ಅರ್ಧ ಆರ್ಡ್ರ್ ಕೌಂಟಿಂಗ್ ಆಗಿಬಿಟ್ಟು 10 ಆಗಿದೆ. 10-18 ಇದ್ದೆ. ಟೈಮಿಂಗ್ಸು 35% ಸರ್ಜ್ ಇರೋದು. ನೋಡೋಣ ಇದು ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟು 500 ರೂಪಾಯಿ ಆಗ್ಬೋದು ಅನಿಸುತ್ತೆ. ಬರ್ರಿ ಇವಾಗ ಇದು ಆರ್ಡ್ರ್ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಂದುಬಿಟ್ಟು 19 ರೂಪಾಯಿ ಇದೆ. ಇವಾಗ 5 ನಿಮಿಷ ವೇಟ್ ಮಾಡಬೇಕು. ಇಲ್ಲೇ ಎಲ್ಲರೂ ಟಿಫನ್ ಮಾಡ್ಕೊಂಡು ಝೋನ್ಗೆ ಹೋಗೋಣ. ನಂಬೇಕೇನು ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮೇಲೆ ಎಷ್ಟು ಸುರಿದರೂ ಏನೂ ಪ್ರಯೋಜನ ಇಲ್ಲ. ಏನು ಸಕ್ಕರೆ ಬರ್ದಾನೆ ಇದ್ರ ಮೇಲೆ ಟಾಟಾ ಸೋಮೋ ಗಾಡಿ ಅದು. ಏನು ಇಷ್ಟ ಆಯ್ತು ನನಗೆ. ಯಾರ ಮೇಲೆ ನಂಬಿಕೆನೂ ಇಡಕ್ಕೆ ಹೋಗ್ಬಾರ್ದು ಅಷ್ಟೇ. ಇವಾಗೊಂದು ಆರ್ಡ್ರು ಪಿಜ್ಜಾ ಹಟ್ಟಿಂದ ತನಿಸಂದ್ರ ಪಿಜ್ಜಾ ಹಟ್ಟಿಂದ ಆರ್ಡ್ರ್ ತೊಗೊಂಬಿಟ್ಟು ಬಂದೆ. ಇದು ಸೂರ್ಯ ಅಪಾರ್ಟ್ಮೆಂಟ್ ಹತ್ರ ಇರೋದು. ಸೂರ್ಯನೇ ಯಾವುದು ಇಲ್ಲಿ ಹೆಬ್ಬಾಳ ಹತ್ರ. ಇವಾಗ ಮತ್ತೊಂದು ಆರ್ಡ್ರ್ ಕೊಟ್ಟವನೇ. ಕೆಫೆ ಅಹಮದಾಬಾದಿಂದ ಡ್ರಾಪ್ ಬಂದುಬಿಟ್ಟು ಪ್ಲಾಟಿನಮ್ ಸಿಟಿ ಡ್ರಾಪ್ ಇರೋದು. ಅದು ಯಾವ ಬ್ಲಾಕು, ಯಾವುದೋ ಈ BC ಬ್ಲಾಕ್ ಇರ್ಬೋದು ಅನ್ನಿಸ್ತು. ನೋಡೋಣ ಇವಾಗ 12 ಗಂಟೆ ಮೇಲೆ ಸಿಗ್ತೀನಿ. ಕೆಫೆ ಅಹಮದಾಬಾದಿಂದ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಬರೀ 69 ರೂಪಾಯಿ ಕೊಟ್ಟವನೆ. 38 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಇವಾಗ ಜಸ್ಟ್ ಕೊಟ್ಟಿರೋದು. ಇನ್ನು ಬೇಕಾಗಿರೋದು 10 ಆರ್ಡ್ರು 15 ಆರ್ಡ್ರ್ ಆಗಿದೆ. 662 ರೂಪಾಯಿ. 4:45 ನಿಮಿಷ. ನೋಡೋಣ ಇಲ್ಲೇ ವೇಟ್ ಮಾಡ್ತೀನಿ ಒಂದು 5 ನಿಮಿಷ. ಅಲ್ಲಿವರೆಗೂ ರಿಟರ್ನ್ ಅಮೌಂಟ್ ಇದೆ. ಯಾಕಂದ್ರೆ ಜಾಸ್ತಿ ಇರೋದು 38. ಇಲ್ಲೇ ಸ್ವಲ್ಪ ಮುಂದೆ ಹೋದ್ರೂ ಯಶವಂತಪುರಕ್ಕೆ ಹೇಳ್ಬಿಡ್ತಾನೆ ಓರೆಂಡ್ ಮಾಡ್ಕೋದು. ಅದಕ್ಕೆ ನೋಡೋಣ ವೇಟ್ ಮಾಡಿ. ನಮ್ಮ ಜಿಜಾಣ ಬಂದವ್ರು ಏನು ಫೋನ್ ಮಾಡಿಲ್ಲ ಏನಿಲ್ಲ, ಸುಮ್ಮನೆ ಬಂದುಬಿಟ್ಟವ್ರೆ. ನೋಡೋಣ ಇಲ್ಲಿದ್ದಾರೆ ಇವಾಗ. ಬ್ರೋ ಜಿಜ ಬ್ರೋ, ಏನು ಸಮಾಚಾರ? ಈ ಕಡೆ ಬಂದುಬಿಟ್ಟಿದ್ದೀರಾ ಕ್ಯಾಂಪಸ್ ಹತ್ಕೊಂಡು? ಹಾಯ್ ನಮಸ್ತೆ. ಎಲ್ಲ ಆರಾಮ? ಏನು ಮಾಡತ್ತೀರಿ ಮತ್ತೆ? ಲೋಡ್ ಶೇರ್ ಮಾಡ್ತಾಯಿದ್ದೀರಾ? ಯಾಕೆ ವಿಶೇಷ ಸಮಾಚಾರ? ಸುಮ್ಮನೆ ತಮಾಷೆಗ? ಎಷ್ಟು ಹೊಡೆದ್ರಿ? ಫಸ್ಟ್ ಒನ್ನು. ಏನು ಫೋನ್ ಮಾಡಿಲ್ಲ ಏನಿಲ್ಲ? ಏನು ಸಡನ್ ಸರ್ಪ್ರೈಸಾ? ಏನು ಸಡನ್ ಸರ್ಪ್ರೈಸ್ ಕೊಟ್ಬಿಟ್ರಿ? ನಾನು ಅಲ್ಲಿ ನಿಂತ್ಕೊಂಡಿನಿ ಅವಾಗಿಂದ ನೋಡಲಿಲ್ಲ. ಇಲ್ಲ ನಾನು ಇವಾಗ ಬಂದಿರೋದು ಪ್ಲಾಟಿಸ್ಟಿಂದ. ಆರ್ಡರ್ ಬಿದ್ದೈತಾ? ಇಲ್ಲ ನೋಡಿ ಅವರು ಲೋಡ್ ಶೇರ್ ಆ್ಯಪ್ ಮಾಡ್ತಾವ್ರೆ. ಯಾವ ಥರ ಅಂತ ಅವ್ರ ಯೂಟ್ಯೂಬ್ ಚಾನಲ್ ಬರುತ್ತೆ ಜಿಜೆ ಕನ್ನಡ ಅಂತ ನೋಡಿರಿ. ಹಂಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ವೀಕ್ಷಕರು ಯಾರಾದರೂ ನೋಡ್ತಿದ್ರೆ ಮತ್ತು ನಿಮ್ಮ ಚಾನಲ್ ಬಗ್ಗೆ ಇನ್ನೇನು ಸಮಾಚಾರ ಹೇಳ್ರಲ್ಲ. ನಿಮ್ಮ ಚಾನಲ್ ಬಗ್ಗೆ ಎಲ್ಲರೂ ಗೊತ್ತು ಆಲ್ಮೋಸ್ಟ್. ಗೊತ್ತು ನೋಡ್ತಾರ. ಹೌದಾ? ಹೇಳಿಲ್ಲ ಒಬ್ಬ ಪಾರ್ಟಿ ಟಚ್ ಮಾಡಿಬಿಟ್ರಲ್ಲ. ಬರೀ ಚಾಗಿ ಕುಡಿಸ್ ಬರಲ್ಲ. ಫ್ರೆಂಡ್ಶಿಪ್ ಜೊತೆ ಆರ್ಡ್ರ್ ಮುಖ್ಯ ನಿಮಗೆ ಆಯ್ತು ತಗೋರಿ. ಕೆಲಸ ನೋಡ್ರಿ ಇಂಥವ್ರೆಲ್ಲ ಸಿಗ್ತಾರೆ ನಾವು ಫ್ರೆಂಡ್ಸ್ ಅಂತ ಅಂದ್ಕೊಂಡು ಇರ್ತೀವಿ. ಏನು ಮಾಡೋಣ? ಏನು ಹೇಳ್ತೀಯ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ? ಚೆನ್ನಾಗಿರಿ.
ಇವಾಗ ಒಂದು ಆರ್ಡ್ರ್ ಕೊಟ್ಟಿರೋದು ಟೈಮ್ ಬಂದುಬಿಟ್ಟು 12:41, 7:38 ಟೈಮಿಂಗ್ ಆಗಿರೋದು. ಸಾರಿ, 7:38 ಅರ್ನಿಂಗ್ಸ್ ಆಗಿದೆ. 5:25 ಆಗಿರೋದು. 9 ಆರ್ಡ್ರ್. ಇನ್ನು ಇವಾಗ 55% ಇರೋದು. ಇವಾಗ ಒಂದು ಟ್ರಪಲ್ಸಿಂದ ಒಂದು ಗಂಗಾನಗರ ಡ್ರಾಪ್ ಕೊಟ್ಟಿದ್ದೀನಿ. ನೋಡೋಣ, ಇವಾಗ ಫಸ್ಟ್ ಟಾರ್ಗೆಟಿಗೆ ಇನ್ನೂ 9 ಆರ್ಡ್ರ್ ಬೇಕು. 9 ಆರ್ಡ್ರ್ ಹೊಡೆಯೋಣ. ಮಾನ್ಯತೆ ಪಾರ್ಕ್ ಒಳಗಡೆ ಆಲ್ಬೇಕಿಂದ ಒಂದು ಪಿಕಪ್ ಮಾಡ್ಕೊಂಡಿದ್ದೀನಿ ಆರ್ಡ್ರು. ಏನೋ ಗೊತ್ತಾ, ಒಂದಲ್ಲೇ ನಾವು ಮಾನ್ಯತೆ ಪಾರ್ಕ್ಗಳಿಗೆ ಇಲ್ಲಿ ಚಾಯ್ ಪಾಯಿಂಟ್ ಆಗಲಿ, ಮತ್ತೊಂದು ಆಲ್ಬೇಕಾಗಲಿ, ಮತ್ತೊಂದು ಕಾಫಿ ಆಗಲಿ, ಹಟ್ಟಿ ಕಾಫಿ ಆಗಲಿ ಆರ್ಡ್ರ್ ಬಿದ್ದರೆ ಪಾರ್ಕಿಂಗ್ ಒಂದು ಕಡೆ ಮಾಡಿಬಿಟ್ಟು ಪಿಕಪ್ ಒಂದು ಕಡೆ ಮಾಡೋಕ್ಕೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಊಟ ಆಯ್ತಾ ಸರ್? ಆ ಸೈಡಲ್ಲ ಲಾಸ್ಟ್ ಡೆಡ್ ಎಂಡಲ್ಲಿ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಬಂದು ಈ ಇದರಲ್ಲಿ ಬಿಲ್ಡಿಂಗಲ್ಲಿ ಪಿಕಪ್ ಮಾಡಬೇಕು. ಅಂದರೆ ಇಲ್ಲಿ ಕಿಚನ್ಸ್ಗಳು ಜಾಸ್ತಿ ಇದೆ. ಅಂದರೆ IT ಕಂಪ್ನಿಯವ್ರಿಗೆ ಮಾತ್ರ. ಬಿಲ್ಡಿಂಗ್ ನೋಡಿ ಒಂದ್ರ ಮೇಲೆ ಒಂದಿರೋದು. ಏನು ತಲೆನೋ ಅಂದರೆ ಸುತ್ತಾಡ್ಕೊಂಡು ಬರಬೇಕಲ್ಲ, ಅದೇ ತಲೆನೋ ಆಗಿಬಿಡುತ್ತೆ ಮಾನ್ಯತೆ ಟೆಕ್ ಪಾರ್ಕಲ್ಲಿ. ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಇಲ್ಲೇ ಇರೋದು ಒಂದು ಅಂದರೆ 200 ಮೀಟರ್ಸ್ ಆಗುತ್ತೆ. ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಗೆ ಪಿಕಪ್ ಮಾಡೋಕ್ಕೆ ಬರೋಕ್ಕೆ ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬೇಕು. 5 ನಿಮಿಷ 10-15 ನಿಮಿಷ ಬರೀ ಪಾರ್ಕಿಂದ ಇಲ್ಲಿಗೆ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಡ್ರಾಪ್ ಬಂದುಬಿಟ್ಟು ಹೆಬ್ಬಾಳದಲ್ಲಿರೋದು. ಬರೀ ಇವಾಗ ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀನಿ. ಟ್ರಾಫಿಕ್ ನಾರ್ಮಲ್ ಆಗಿರೋದು. ಇವಾಗ ಟೈಮ್ ಬಂದುಬಿಟ್ಟು 2:48 ಆಗಿರೋದು. 55 ಸರ್ಜಿ ಇದೆ. ಇನ್ನೂ 1177 ರೂಪಾಯಿ ಇದೆ. ಅಂದರೆ ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು ಇನ್ನೂ ಬೇಕಾದ್ರೆ ನನಗೆ 2 ಆರ್ಡ್ರ್ 23 ಆರ್ಡ್ರ್ ಆಗಿದೆ. ನೋಡೋಣ, ಯಾವುದೋ ಒಂದು ಆರ್ಡ್ರ್ ಕೊಟ್ಬಿಟ್ಟು ಕ್ರಿಸ್ಪಿ ಕ್ರೀಮ್ ಅಂತೆ. ಯಾವುದಿದು ಕ್ರಿಸ್ಪಿ ಕ್ರೀಮು? ಮಂತ್ರಿ ಸ್ಕ್ವೇರ್ ಮಾಲ್ ಪಿಕಪ್ಪು, ಡ್ರಾಪು, ಸಂಜಯನಗರ. ಬಂದ್ರೆ ಹೋಗೋಣ ಇಲ್ಲಿ ಪಿಕಪ್ ಮಾಡೋದು. ಇವಾಗ ಮಂತ್ರಿ ಸ್ಕ್ವೇರ್ ಮಾಲಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2 ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ನೋಡ್ಬೋದು. 2 ಆರ್ಡ್ರ್ ಕೊಟ್ಟಿರೋದು. ಒಂದು ಸದಾಶಿವನಗರ ಡ್ರಾಪು, ಇನ್ನೊಂದು ಸಂಜಯನಗರ. ಇದು ರೆಸ್ಟೋರೆಂಟ್ ಹೆಸರು ಬಂದುಬಿಟ್ಟು ಕ್ರಿಸ್ಪಿ ಕ್ರೀಮ್ ಅಂತೆ. ಕ್ರಿಸ್ಪಿ ಕ್ರೀಮ್ ಬಂದುಬಿಟ್ಟು ಅಲ್ಲಿರೋದು. ನಾನು ಮೊನ್ನೆ ಒಂದು ಬಂದಿದ್ದಲ್ಲ, ಅದಕ್ಕೆ ಗೊತ್ತಾಗಿರೋದು. ಅಲ್ಲಿ ಲೊಕೇಶನ್ ಹತ್ರ ಇದೆ ನೋಡಿ, ಅಲ್ಲಿರೋದು. 6316 ಕೊಡಿ. ಒಂದು 6316 ಒಂದು. ಎಲ್ಲಿ ಬರ್ತಿದ್ದೀರಾ ಸರ್? ಇದು ಬರಲಿಲ್ಲ. 089. 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರಾಪ್ ಮಾಡೋಕ್ಕೆ ಒಂದು ಸದಾಶಿವನಗರ, ಒಂದು ಸಂಜಯನಗರ. ಇವತ್ತು ಮತ್ತೆ DK ಶಿವಕುಮಾರ್ ಅವ್ರ ಮನೆ ಪಕ್ಕದ, ಆದರೆ ಅವ್ರ ಮನೆಗೆ ಬೀಳಿಲ್ಲ, ಆದರೆ ಅವ್ರ ಮನೆ ಪಕ್ಕದ ಡೆಲಿವರಿ ಕೊಟ್ಟಿದ್ದೀನಿ. ಇವಾಗ ಅಲ್ಲಿ ಅವ್ರ ಮನೆ ಇರೋದು, DK ಶಿವಕುಮಾರ್ ಅವ್ರ ಹೆಡ್ ಆಫೀಸ್ ಇರೋದು ಮನೆ ಆ ಸೈಡ್ ಇರೋದು. ನನಗೆ ಇವಾಗ ಡೆಲಿವರಿ ಇಲ್ಲಿ ಬಿದ್ದಿರೋದು ಈ ಮನೆಗೆ ಕೊಟ್ಟಿದ್ದೀನಿ. ಇವಾಗ ಇದೊಂದು ಆರ್ಡ್ರ್ ಕೊಟ್ಟರೆ ನನಗೆ ಆಲ್ಮೋಸ್ಟು ಎಷ್ಟು ಅರ್ನಿಂಗ್ಸ್ ಆಗುತ್ತಪ್ಪ ಅಂದರೆ 70 ರೂಪಾಯಿ ಕೊಟ್ಟರೆ 30 ರೂಪಾಯಿ ಟಿಪ್ಸ್ ಕೊಟ್ಟಿರೋದು ಇವರು. ಇವಾಗ ಪ್ಯಾರಿಸ್ ಪಣ್ಣಿನಿಂದ ಪಿಕಪ್ಗೆ ಬಂದಿರೋದು. ಪ್ಯಾರಿಸ್ ಪಣ್ಣಿನಿಂದ ಆರ್ಡ್ರ್ ಬಿದ್ದೈತೆ. ಇದು ಆರ್ಡ್ರ್ ಕೊಟ್ಟರೆ ಇದು ನೋಡಿ, ಡ್ರಾಪ್ ಇಲ್ಲೇ ಹತ್ರನೇ. ಇಲ್ಲಿ ಪಿಕಪ್ ಮಾಡಿ ಅಲ್ಲಿ ಡ್ರಾಪ್ ಮಾಡಿ 20 ರೂಪಾಯಿ. ಸ್ಟಾರ್ಬಕ್ಸ್ ಅಂದರೆ ಸ್ಟಾರ್ಬಕ್ಸ್ ಹತ್ರ ಪಕ್ಕದ ಬಿಲ್ಡಿಂಗಲ್ಲಿ ಡ್ರಾಪ್ ಇರೋದು. 80 ಫೀಟ್ ರೋಡು. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 1300 ಚಿಲ್ಲರೆ ಆಗಿದೆ. 8 ಅವರ್ 8 ನಿಮಿಷ ಆಗಿರೋದು. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಇವಾಗ ಜಸ್ಟ್ ಮುಗೀತು. ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ನೋಡೋಣ, ಇದೊಂದು ಆರ್ಡ್ರ್ ಕೊಟ್ಬಿಟ್ಟು ಇನ್ನೂ ಫುಡ್ ರೆಡಿ ಇಲ್ವಲ್ಲ, ಫುಡ್ ವೇಟಿಂಗ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 3-45 ಗಂಟೆ ಮೇಲೆ ಆಗ್ಬೋದು. ಟೈಮಿಂಗ್ಸ್ ಕೊಟ್ಟವ್ರೆ ಅವರು, ರೆಸ್ಟೋರೆಂಟ್ ಅವರು. ಇದನ್ನು ಆರ್ಡ್ರ್ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ಆಮೇಲೆ ಸಾಯಂಕಾಲ ಸಿಗೋಣ. 2000 years later. ಇವಾಗ ಮಲ್ಟಿ ಆರ್ಡ್ರ್ ಬಿದ್ದಿರೋದು. ಸಾಯಂಕಾಲ 6:45 ಗಂಟೆ ಲಾಗಿನ್ ಆಗಿದ್ದೀನಿ. ಒಂದು ರಿಯಾಬ್ ರೂಮು, ಇನ್ನೊಂದು ಪ್ಯಾರಿಸ್ ಪೆಣ್ಣಿನಿಂದ 80 ಫೀಟ್ ರೋಡಲ್ಲಿರೋದು. ಇದು ಒಂದು ಪಿಕಪ್ ಆಯ್ತು. ಇವಾಗ ಸೆಕೆಂಡ್ ಆರ್ಡ್ರ್ ಬಂದುಬಿಟ್ಟು ಪಿಕಪ್ ಮಾಡೋಕ್ಕೆ ಹೋಗಬೇಕು. ಪ್ಯಾರಿಸ್ ಪೆಣ್ಣಿನ ಮುಂದೆ ಇರೋದು ನೋಡಿರಿ. 2 ಆರ್ಡ್ರು, ಒಂದು ಸದಾಶಿವನಗರ ಡ್ರಾಪು, ಇನ್ನೊಂದು JC ನಗರ ಡ್ರಾಪು. ಬರೀ 2 ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ವಸಂತ ನಗರ ಅಂತ ಇದ್ದೀನಿ. ಮಿಲ್ಲರ್ಸ್ 46ಇಂದ ಆರ್ಡ್ರ್ ಕೊಟ್ಟಿರೋದು. ಇದು ಸಂಜಯನಗರ ಡ್ರಾಪ್ ಇರೋದು. ಇವಾಗ ಬೇಕಾದ್ರೆ ನನಗೆ 8 ಆರ್ಡ್ರು 1400 ಚಿಲ್ಲರೆ ಆಗಿರೋದು. ಅಲ್ಲಿ ಒನ್ ವೇದಲ್ಲಿ ಹೋಗೋಂಗಿಲ್ಲ ಅಂತ ಆ ಸೈಡ್ ರೋಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಗಾಡಿನ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಇರೋದು. ಇನ್ನೂ ಫುಡ್ ರೆಡಿ ಇಲ್ಲ. ಸಂಜಯನಗರ ಡ್ರಾಪ್ ಐತೆ, ತೋರಿಸ್ತೀನಿ. ಡ್ರಾಪು ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು ಡ್ರಾಪ್ಗೆ. ಇಲ್ಲೇ ಮಿಲ್ಲರ್ಸ್ 46 ಅವರು. ಅಂದರೆ ಒನ್ ವೇದಿಂದ ಬಂದರೆ ಅಂದರೆ ಸುತ್ತಾಡ್ಕೊಂಡು ಬರಬೇಕಲ್ವ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಇವಾಗ ಈ ಕಡೆ ಬಂದಿದ್ದೀನಿ. ನೋಡೋಣ, ಫುಡ್ ಪಿಕಪ್ ಆದಮೇಲೆ ಸಿಗ್ತೀನಿ ನಿಮಗೆ. ಇದು 2 ಐಟಮ್ ಇರೋದು. ಇಷ್ಟು ಚಿಕ್ಕ ಐಟಮ್ 2 ಐಟಮ್ಗೆ 1030 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಬಿದ್ದೈತೆ. ಏನಂತ ಅದು ಏನೈತೆ ಗೊತ್ತಿಲ್ಲಪ್ಪ. ಒಂದು ಗ್ರಿಲ್ದು ಇರೋದು, ಮತ್ತೊಂದು ನಾರ್ಮಲ್ ಶವರ್ಮಾನು ಏನೈತೆ. ಅದಕ್ಕೆ 1000 ಇರಪ್ಪ. ಇದೇನು 1093 ರೂಪಾಯಿ ಬಿಲ್ಲು. ಯಪ್ಪ, ಏನು ಜನರಪ್ಪ. ಇಂಥ ಚಿಕ್ಕ ಐಟಮ್ಗೂ ಇಷ್ಟೊಂದು ಕಾಸ್ಟ್ಲಿ ಐಟಮ್ ತಿಂತಾರಲ್ಲ, ಗ್ರೇಟ್ ಅವರು. ನೋಡೋಣ, ಇವಾಗ ಡ್ರಾಪ್ ಹೋಗ್ಬಿಟ್ಟು ಸಿಗೋಣ. ಇವಾಗ ಫುಲ್ ಟಾರ್ಗೆಟ್ ಮುಗಿಸ್ತು. 9-11 ಆಗಿರೋದು ಟಾರ್ಗೆಟು. ಸಾರಿ, ಟೈಮಿಂಗ್ಸು. ಯಾವುದಪ್ಪ, ನೋಟೋ ಐಸ್ ಕ್ರೀಮಿಂದ ಫುಡ್ ಆರ್ಡ್ರ್ ಕೊಟ್ಬಿಟ್ನಲ್ಲ. ಇದು ಒಂದು ಆರ್ಡ್ರ್ ಬಿದ್ದಿರೋದು ಐಸ್ ಕ್ರೀಮ್ದು ಇವಾಗ ಹೆಬ್ಬಾಳಿಂದ. ಇದು ಒಂದು ನಿಮಿಷ ರಿಫ್ರೆಶ್ ಮಾಡೋಣ. ಫಸ್ಟು ರಿಫ್ರೆಶ್ ಆಗಿಲ್ಲ ಇನ್ನೋದು.
ಇವಾಗ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಹೊಡಿತಾ ಇರೋದು ಎಕ್ಸ್ಟ್ರಾ ಆರ್ಡರ್ಸು ನೋಡೋಣ. ಇನ್ನೂ 2 ಅವರ್ ಟೈಮಿಂಗ್ಸ್ ಇರೋದು. 37 ಆರ್ಡರ್ ಟಾರ್ಗೆಟು 1700 ಚಿಲ್ಲರೆ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿರೋದು. ಸರ್ಜ್ ಆಯಿತು, 1900 ರೂಪಾಯಿ ಚಿಲ್ಲರೆ ಆಗಿದೆ. 11 ಅವರ್ 50 ನಿಮಿಷ 40 ಆರ್ಡರ್ ಆಗಿದೆ. ನೋಡೋಣ, ಇನ್ನೂ ಒಂದು ಆರ್ಡರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಆಲ್ಮೋಸ್ಟ್ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟೈತೆ. ನೋಡೋಣ, ಇವಾಗ ಕ್ಲೋಸಿಂಗ್ ಟೈಮಲ್ಲಿ ಸಿಗ್ತೀನಿ. ಇವಾಗ ಲಾಸ್ಟ್ ಆರ್ಡ್ರ್ ಕೊಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 41ನೇ ಆರ್ಡ್ರು. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ, ಗೋ ಆಫ್ಲೈನು. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು ಟೋಟಲು 1985, 12 ಅವರ್ 32 ಅವರ ಮಾಡಿದ್ದೀನಿ. 41 ಆರ್ಡ್ರು. ಇದರಲ್ಲಿ ಇನ್ಸ್ಟಿಟ್ಯೂಟ್ ಎಷ್ಟು ಬರುತ್ತಪ್ಪ ಅಂದರೆ ಇವತ್ತು 525, 1985 ಪ್ಲಸ್ 525 ರೂಪಾಯಿ ಇನ್ಸ್ಟಿಟ್ಯೂಟ್. ಇವತ್ತಿನ ಟೋಟಲ್ 2510 ರೂಪಾಯಿ ಹೊಡೆದಿದ್ದೀನಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾಳೆ ಸಂಡೇ ಬಂಪರ್ ಆಫರ್ ಕೊಟ್ಟವನೆ. ಬರ್ರಿ ನಾಳೆ ಏನಂತ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಊಟ ಮಾಡಿ ಮನ್ಕೊಳ್ಳಿ ನೀವು.